ಜಿಮ್ ಜಾಯ್ನ್ ಆಗಿರೋರೆಲ್ಲ ರೆಡಿ ಆಗಕ್ಕಾಗಲ್ಲ, ಬಿಟ್ಬಿಡ್ತಾರೆ. ಯಾಕಂದರೆ ಮೇಯ್ನು ಆಕ್ಸೆಪ್ಟೆನ್ಸ್ ಅಂತ ಒಂದಿದೆ. ಅಂದರೆ ಸ್ವಲ್ಪ ಪಾಯಿಂಟ್ಸ್ ಇದೆ, ಅದು ನಾವು ಆಕ್ಸೆಪ್ಟ್ ಮಾಡಿ ಜಿಮ್ ಜಾಯ್ನ್ ಆಗಿ ವರ್ಕೌಟ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ ಅಂತ ಅದೊಂದು 3 ಪಾಯಿಂಟ್ ಹೇಳ್ತೀನಿ. ಅದರಲ್ಲಿ ನಂಬರ್ 1 ಬಂದು ಬೋರಿಂಗ್. ಜಿಮ್ ಅನ್ನೋದೇ ಬೋರಿಂಗು. ಯಾಕಂದರೆ ಸೇಮ್ ವೇರಿಯೇಷನ್ಸ್ ಮಾಡಬೇಕಾಗತ್ತೆ, ಸೇಮ್ ಥರ ಫುಡ್ ತಿನ್ನಬೇಕಾಗತ್ತೆ, ಸೇಮ್ ಟೈಮಿಂಗ್ ಎದ್ದೊಳ್ಬೇಕು. ಸೊ ಈ ಬೋರಿಂಗ್ಗೆ ಆಕ್ಸೆಪ್ಟ್ ಮಾಡ್ದಂಗೆ ಹುಡುಗರು ಬೇರೆ ಬೇರೆ ವೇರಿಯೇಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. 1 ವಾರ 2 ವಾರ 1 ತಿಂಗಳು ಮಾಡಿ, ಸೊ ಇದು ರಿಸಲ್ಟ್ ಬರ್ತಿಲ್ಲ ಅಂತ ಬೇರೆ ಥರ ಎಕ್ಸಸೈಸ್ ಮಾಡೋದು, ಬೇರೆ ಥರ ಫುಡ್ ಟ್ರೈ ಮಾಡೋದು, ಈ ಥರ ಮಾಡಿದಾಗ ರಿಸಲ್ಟ್ ಬರಲ್ಲ. ಇನ್ನು ಪಾಯಿಂಟ್ ನಂಬರ್ 2, ತುಂಬ ಟೈಮ್ ತೊಗೊಳುತ್ತೆ. ನಮ್ಮ ಬಾಡಿ ರೆಡಿ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅದನ್ನು ಆಕ್ಸೆಪ್ಟ್ ಮಾಡಬೇಕು. ಆಕ್ಸೆಪ್ಟ್ ಮಾಡಿದೆ, ಸರ್ ಕ್ರಿಯೇಟಿನ್ ತೊಗೊಳ್ಳ, ಇಲ್ಲ ಪ್ರೋಟೀನ್ ತೊಗೊಳ್ಳ, ಇಲ್ಲ ಒಂದು ಟ್ಯಾಬ್ಲೆಟ್ ಕೊಡಿ ಸರ್, ಇಂಜೆಕ್ಷನ್ ಇದೆಯಂತೆ, ಹೆಂಗೆ ರೆಡಿ ಆಗ್ಬೋದಾ, ಈ ಥರ ಎಲ್ಲ ಮಾಡ್ತಾರೆ. ಆ ಥರನೂ ರಿಸಲ್ಟ್ ಬರಲ್ಲ. ಇನ್ನು 3ನೇದು ಬಂದು ಎಕ್ಸ್ಪೆನ್ಸಿವ್. ಬಾಡಿ ರೆಡಿ ಮಾಡೋಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗತ್ತೆ. ಅದು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ಕೊಳ್ಳಿ, ನಾನು ಮನೇಲಿ